ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಬೊಗಳುವ ನಾಯಿ ಕಚ್ಚುವುದಿಲ್ಲ ಎಂಬ ಹೇಳಿಕೆ ನೀಡುವ ಮೂಲಕ ದಾಂಡೇಲಿಯ G+2 ಮನೆಗಳ ನಿರ್ಮಾಣ ಕಾಮಗಾರಿಗಳ ವಿರುದ್ಧ ಆರೋಪ ಮಾಡುವವರಿಗೆ ಸಖತ್ ಜಾಡಿಸಿದ್ದಾರೆ. ದಾಂಡೇಲಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆಯವರು ಬಡ ಹಾಗೂ ಮಧ್ಯಮ ವರ್ಗದ ಜನರು ಬಹಳಷ್ಟಿದ್ದಾರೆ. ಅವರಿಗೆ ಅನುಕೂಲವಾಗಲೆಂದೇ ನಾನು ಈ ನಗರದಲ್ಲಿ 3600ಕ್ಕೂ ಹೆಚ್ಚು ಆಶ್ರಯ ಮನೆಗಳನ್ನು ನೀಡಿದ್ದೇನೆ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಯೋಜನೆಯಡಿಯಲ್ಲಿ ಕೂಡ 1674 ಮನೆಗಳನ್ನು ಹಸ್ತಾಂತರ ಮಾಡಿದ್ದೇನೆ. ಅಂಬೇವಾಡಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ G+2 ಮನೆಗಳ ವಿತರಣೆಯಲ್ಲಿ ವಿಳಂಬವಾಗಿರುವ ಬಗ್ಗೆ ನನಗೂ ಕೂಡ ಬೇಸರವಿದೆ. ಗುತ್ತಿಗೆದಾರರ ಆಮೆಗತಿಯ ಕೆಲಸ ನನಗೂ ಸಮಾಧಾನ ತಂದಿಲ್ಲ. ಆದರೆ ಆದಷ್ಟು ತ್ವರಿತವಾಗಿ ಫಲಾನುಭವಿಗಳಿಗೆ ಮನೆಗಳನ್ನು ವಿತರಿಸಲು ಕ್ರಮ ವಹಿಸಲಾಗುವುದು. G+2 ಮನೆಗಳ ನಿರ್ಮಾಣ ಕಾಮಗಾರಿ ಹೌಸಿಂಗ್ ಬೋರ್ಡ್ನವರಿಂದ ನಡೆಯುತ್ತಿದೆ. ಟೆಂಡರ್ ಕರೆದವರು ಅವರೇ ಗುತ್ತಿಗೆದಾರರನ್ನು ಆಯ್ಕೆ ಮಾಡಿದವರು. ಅವರೇ ಗುತ್ತಿಗೆದಾರ ತನಗೆ ಹಣದ ಸಮಸ್ಯೆಯಾಗುತ್ತಿದೆ ಎನ್ನುತ್ತಿದ್ದಾನೆ. ಆದರೂ ಕೂಡ ನಾವು ಮೊದಲು ಎಲ್ಲ ಮನೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸುವ ನಂತರ ಹಣ ಮಂಜೂರಿ ಮಾಡಿಸುವ ವ್ಯವಸ್ಥೆ ಮಾಡುತ್ತೇವೆ ಎನ್ನುವ ಭರವಸೆಯನ್ನು ನೀಡಿದ್ದೇವೆ. 864 ಮನೆಗಳ ಕೆಲಸ ಮಾಡಿದ್ದು ಅವುಗಳಲ್ಲಿ 192 ಮನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಈ ಮನೆಗಳಲ್ಲಿ ನಾವು ಈಗಾಗಲೇ 109 ಮನೆಗಳನ್ನ ಹಸ್ತಾಂತರಿಸಿದ್ದೇವೆ. ಇನ್ನು 83 ಜನರಿಗೆ ಹಸ್ತಾಂತರಿಸುವುದು ಬಾಕಿ ಇದ್ದು ಅವರು ಬ್ಯಾಂಕ್ ಸಾಲ ಮಾಡಿಕೊಂಡು ಹಣಭರಣ ಮಾಡಿದಲ್ಲಿ ಮನೆಯನ್ನು ಹಸ್ತಾಂತರಿಸುತ್ತೇವೆ. ಇನ್ನು 7 ಜನರು ತಾವು ಬ್ಯಾಂಕ್ ಸಾಲ ಮಾಡದೆ ನೇರವಾಗಿ ಹಣಭರಣ ಮಾಡಿದ್ದರ ಹಿನ್ನೆಲೆಯಲ್ಲಿ ಅವರಿಗೆ ಮನೆಗಳನ್ನು ಇಂದು ಹಸ್ತಾಂತರಿಸಲಾಗಿದೆ. ಈ ಯೋಜನೆಯನ್ನು ತರುವಾಗ ಸಾಕಷ್ಟು ಶ್ರಮ ವಹಿಸಿದ್ದೇನೆ. ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಸೂರು ಸಿಗಬೇಕೆಂದು ನನ್ನ ಉದ್ದೇಶ. ಹಾಗಾಗಿ ಸಾರ್ವಜನಿಕರು ಮತ್ತು ಫಲಾನುಭವಿಗಳು ಕೂಡ ಒಂದಿಷ್ಟು ತಾಳ್ಮೆಯಿಂದ ಸಹಕರಿಸಬೇಕೆಂದು ನಾನು ವಿನಯದಿಂದಲೇ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ ಆರ್.ವಿ. ದೇಶಪಾಂಡೆಯವರು, ಕೆಲವರು G+2 ವಿಚಾರವಾಗಿ ನನ್ನ ಬಗ್ಗೆ ಮಾತನಾಡುವುದನ್ನು ತಿಳಿದಿದ್ದೇನೆ. ಹಾಗೆ ಮಾತನಾಡುವವರ ಬಗ್ಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ಬೊಗಳುವ ನಾಯಿ ಕಚ್ಚುವುದಿಲ್ಲ ಎಂಬ ಗಾದೆ ಮಾತೆ ಇದೆಯಲ್ಲ, ಜನರು ಹಾಗೂ ಫಲಾನುಭವಿಗಳು ಎಲ್ಲವನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ನನ್ನ ಪ್ರತಿ ಚುನಾವಣೆಯಲ್ಲಿ ನನಗೆ ದಾಂಡೇಲಿ ಹಾಗೂ ಹಳಿಯಾಳ ಪಟ್ಟಣವೇ ಬಲವನ್ನು ನೀಡುತ್ತಿದೆ ಎಂದರು. ನಾನೇ ಎಷ್ಟು ಹಣ ಗ್ರ್ಯಾಂಡ್ ಕೊಟ್ಟೆ ನೋಡಿ ದಾಂಡೇಲಿಗೆ. ಏನು ಗ್ರ್ಯಾಂಡ್ ಕೊಟ್ಟೆಪ್ಪ ನಾನೀಗ? ಈ ವರ್ಷ ದಾಂಡೇಲಿ CMCಗೆ 19 ಕೋಟಿ ಗ್ರ್ಯಾಂಡ್ ಕೊಟ್ಟಿದೆ. ಈಗ ಶಾಸಕರ ಬಗ್ಗೆ ಯಾರಿಗೆ ದೇಶದ ಭಾವನೆ ಇದೆ ಅಥವಾ ಯಾರಿಗೆ ಗೌರವವಿಲ್ಲ ಅಥವಾ ಬೇಜವಾಬ್ದಾರ ಜನ ಹೀಗೆಲ್ಲ ಮಾತಾಡ್ತಾರೆ. ನಾನು ಪ್ರತಿ ಬಾರಿ ಚುನಾವಣೆ ಆಗಬೇಕಾದ್ರೆ ಹೆಚ್ಚಿನ ಆಶೀರ್ವಾದ ನನಗೆ ಹಳ್ಯಾಳ ಪಟ್ಟಣ ಮತ್ತು ದಾಂಡೇಲಿ ಪಟ್ಟಣ ಜನರಿಂದ ಆಗ್ತದೆ. ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕೆಲವು ಕೂಡ ಆಗ್ತದೆ. ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನನಗೆ ಆಶೀರ್ವಾದ ಆಗಬೇಕು ಆಗಿಲ್ಲ. ಹಾಗಾಗಿ ಇದೆಲ್ಲ ಈ ವಿಚಾರಗಳು ಮಾತಾಡುವಾಗ ಜವಾಬ್ದಾರಿ ಮಾತಾಡಬೇಕು. ಹೆಚ್ಚು ಮಾತಾಡಿದರೆ ನಮಗೂ ಗೊತ್ತು ಒಂದು ಏನು ಕ್ರಮ ತಗೊಳ್ಬೇಕು ಅದು ನಮ್ಗೆ ಗೊತ್ತದೆ. ನಾವು ಹೋಗುವುದಿಲ್ಲ. ಯಾಕಂದರೆ ಬಾರ್ಕಿಂಗ್ ಡಾಗ್ ನೆವರ್ ಬೈಟ್ಸ್. ಏನು ಬಾರ್ಕಿಂಗ್ ಡಾಗ್ ನೆವರ್ ಬೈಟ್ಸ್. ಯಾವ ನಾಯಿ ಉಗ್ತಾ ಇರ್ತದೆ ಅದು ಬೈಟ್ ಅಂದರೆ ಕಚ್ಚು. ಗೊತ್ತಲ್ಲ, ಬಾರ್ ಮಾಡ್ತಾ ಇರ್ತಾನೆ, ಜನ ಏನು ಕೇಳುವುದಿಲ್ಲ. ಈಗ ನೋಡಿ, ದಾಂಡೇಲಿಯಲ್ಲಿ ನಾವು ಬಹಳ ವಿನಯದಿಂದ ಹೇಳ್ತೇನೆ, ಇಲ್ಲೇ ಬಡವರು ಬಹಳ. ಅದರಲ್ಲಿ ದಾಂಡೇಲಿ ನಿವಾಸ ಇಲ್ಲಿ ಬಹಳ ಕಡಿಮೆ. ದಾಂಡೇಲಿ ನಿರ್ಮಾಣದಾಗ ಮನೆ ಹಳೆ ದಾಂಡೇಲಿಯಿಂದ ಇತ್ತು, ಅಲ್ಲಿ 150 ಮನೆ ಇತ್ತು. ದಾಂಡೇಲಿ ಇದು ಒಂದು ಹೊಸ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ನಗರ. ಆದರೆ ಇಲ್ಲಿ ದೇಶ ಬೇರೆ ಬೇರೆ ಭಾರತದ ಜನ ಬಂದಿದ್ದಾರೆ. ಬಟ್ ಎಲ್ಲರೂ ಶ್ರೀಮಂತರಲ್ಲ. ಪೇಪರ್ದಲ್ಲಿ, ಇಂಡಿಯನ್ ಕ್ರೌಡ್ನಲ್ಲಿ, DAPದಲ್ಲಿ ಕೂಲಿ ಕೆಲಸ ಮಾಡಲಿಕ್ಕೂ ಜನ ಬಂದಿದ್ರು, ಬಿಡ ಆರ್ಡರ್ ಕೆಲಸ ಮಾಡೋಕ್ಕೂ ಬಂದಿದ್ರು. ಸೊ ಆ ಜನರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಾನು ಆಶ್ರಮ ಎಷ್ಟು ಕಟ್ಟಿದ್ದೇನೆ. 3600 ಮನೆಗಳು ದಾಂಡೇಲಿ ನಾವು ವಿತರಣೆ ಮಾಡಿ ಕಟ್ಟಿಸಿದ್ದೇವೆ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ 1676 ಮನೆಗಳು ಕಟ್ಟು ಹಸ್ತಾಂತರ ಮಾಡಿದ್ದೇವೆ ಸ್ಲಮ್ ಬೋರ್ಡ್ದಲ್ಲಿ. G+2ದಲ್ಲಿ 11 ಮನೆ. ಅದು G+2 ಪ್ರೋಗ್ರೆಸ್ಸು ನಮಗೂ ಏನು ಸಮಾಧಾನ ತಂದಿಲ್ಲ. ಅನ್ಫಾರ್ಚುನೇಟ್ಲಿ ಹೌಸಿಂಗ್ ಬೋರ್ಡ್ ಥ್ರೂ ಇವೆಲ್ಲ ಟೆಂಡರ್ ಆಗಿದೆ. ಹೌಸಿಂಗ್ ಬೋರ್ಡ್ ಅವರು ಏಜೆನ್ಸಿ ಫೀಸ್ ಮಾಡಿದ್ರು.
ಇಲ್ಲೇ 1100 ಮನೆಗಳು ದಾಂಡೇಲಿ ಕಟ್ಟುವ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಈಗ ಕೆನರಾ ಪ್ಲಸ್ ನ್ಯೂಸ್